ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವಾನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಮನೆ ಹತ್ರನೇ ಬಂದಿತ್ತು ಅಂತ ಪಾಲಕ್ ಸೊಪ್ಪು ತಗೊಂಡಿದ್ದೆ ನೋಡಿ. 20 ರೂಪಾಯಿ ಕಟ್ಟಂತೆ ತೊಗೊಂಡಿದ್ದೆ. ಇವಾಗ ಇದನ್ನೇ ಹಾಕಿಬಿಟ್ಟು ಮೊಸಪ್ಪು ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮೊಸಪ್ಪು ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಇವಾಗ ಇದನ್ನು ನೀಟಾಗಿ ನಾನು ಸೊಪ್ಪು ಕ್ಲೀನ್ ಮಾಡ್ತಾಯಿದ್ದೆ, ಅಷ್ಟರಲ್ಲಿ ಬಂದು ಇವಳು ನೋಡಿ. ಬಂದುಬಿಟ್ಟು ಹೆಂಗೆ ಆಟ ಆಡ್ತಾಯಿದ್ದಾಳೆ. ಎಲ್ಲೋಗ್ತಾ ಇದೆಯಾ? ಎತ್ಕೊಂಡು ಬಾ ಸೋನಿ. ಅಯ್ಯೋ, ಎಲ್ಲ ಚೆಲ್ಬಿಟ್ಲು ಫ್ರೆಂಡ್ಸ್, ಎಲ್ಲ ಚೆಲ್ಬಿಟ್ಟು ಅಷ್ಟರಲ್ಲಿ ಅವರಮ್ಮ ಕರೆದೇ ಬಂದರು ನೋಡಿ. ಅವರಮ್ಮ ಅಂದರೆ ಕವರ್ ಇತ್ತು, ಆ ಕವರಲ್ಲಿ ಅಂದರೆ ಬೇಳೆ ಇತ್ತು, ಅದರಲ್ಲಿ ಒಂದು ಸ್ವಲ್ಪ ಎಲ್ಲ ಚೆಲ್ಬಿಟ್ಲು. ಆ ಚೆಲ್ಲಿರೋ ಕವರೆಲ್ಲ ಎತ್ತೆತ್ತು ಆ ಕಡೆ ಬಿಸಾಕ್ತಾ ಇದ್ಲು ನೋಡಿ. ಅಷ್ಟರಲ್ಲಿ ಬಾಗ್ಲ ಹತ್ರ ಎಲ್ಲ ಬೇಳೆ ಬಿದ್ದಿತ್ತು ಅಂತ ಗೂಡಿಸ್ಬಿಡೋಣ ಅಂತ ಕರಿಕೆ ತಂದೆ ನಾನು ಗೂಡ್ಸೋಕ್ಕೆ. ಗೂಡಿಸ್ಬಿಟ್ಟು ಇನ್ನೇನು ಒಳಗೆ ಬಂದುಬಿಟ್ಟು ಸೊಪ್ಪು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಚೆನ್ನಾಗಿತ್ತು, ಫ್ರೆಶ್ ಆಗೇ ಇತ್ತು ಸೊಪ್ಪು ನೋಡಿ. ಕ್ಲೀನ್ ಮಾಡ್ಕೊತಾ ಇದ್ದೆ. ಅವಳು ಆ ಕಡೆ ಈ ಕಡೆ ಓಡಾಡ್ತಾ ಇದ್ಲು. ಅಷ್ಟರಲ್ಲಿ ವ್ಯಾಪಾರ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡು ಕೂಡ ಬಂದಿದ್ದರು. ಅವ್ರ ಈ ಕಡೆ ದಿವಾನ್ ಕಾಟ್ ಮೇಲೆ ಕೂತ್ಕೊಂಡಿದ್ರು. ಅವ್ರ ಜೊತೆ ಮಾತಾಡ್ಕೊತ ಬಿಡಿಸ್ಕೊತಾ ಇದ್ದೆ. ಇಲ್ಲಿ ತೋರಿಸ್ತೀನಿ ಅವರಿಗೂ. ಅಷ್ಟರಲ್ಲಿ ನಮ್ಮ ಸೊಸೆ ಮುದ್ದೂ ಅಲ್ಲೇ ಇದ್ದಾಳೆ, ತೋರಿಸ್ತೀನಿ ರೀ ನಮಗೂ. ಹೇಗಿತ್ತು ವ್ಯಾಪಾರ? ಚೆನ್ನಾಗಿತ್ತಾ? ಹಂಗೆ ಮೀಡಿಯಮ್ ಇತ್ತು. ಚೆನ್ನಾಗಿ ಮಾಡ್ಕೊಂಬಂದ 3 ಡೇಸ್ 4 ಡೇಸ್ ಆಯಿತು ಮಾಡ್ಕೊಂಬಂದೆ. ಹೋಗಲ್ವಾ ಗಾಡಿ ತೊಳ್ಸೋಕ್ಕೆ? ಮೊಸಪ್ಪು ಅನ್ನ ಮಾಡ್ತಾಯಿದ್ದೀನಿ. ಇವತ್ತು ಟಿಫನ್ ಏನೂ ಇಲ್ಲ. ಇವಳು ನೋಡು, ಒಂದು 100 ಸಲ ಓಡಾಡ್ತಾಳೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಕಾಲು ನೋವು ಬರುತ್ತೋ ಇಲ್ವೋ ಇವಳಿಗೆ. ಏನು ತಿಂತಾ ಇದೆಯಾ? ಬಾಯಲ್ಲೇನೋ ಹಾಕ್ಕೊಂಡು ನೋಡವಳು. ಆ ಮಾಡು. ಏನೂ ಇಲ್ಲ, ಏನೂ ಇಲ್ವಂತೆ. ಆ ಮಾಡು. ನೋಡಿ, ಅವರು ನನ್ನ ಹತ್ರ ಆ ಮಾಡು ಅಂದರೆ ಅವ್ರ ಮಾವನ ಹತ್ರ ಹೋಗಿ ಆ ಮಾಡ್ತಾಳೆ ನೋಡಿ. ಕವರ್ ಹಾಕ್ಕೊಂಡಿದ್ದಾಳೆ ಬಾಯಲ್ಲಿ. ಕುತ್ಕೋ. ಇನ್ನು ಅವಳಿಗಷ್ಟು ಕನ್ನಡ ಅರ್ಥ ಆಗಲ್ಲ ಫ್ರೆಂಡ್ಸ್. ನಮ್ಮ ಭಾಷೆಯಲ್ಲಿ ಹೇಳಿದರೆ ಮಾತ್ರ ಅರ್ಥ ಆಗುತ್ತೆ ಅವಳಿಗೆ ನೋಡಿ. ಇವಾಗ ನಾನು ಸೊಪ್ಪು ಕ್ಲೀನ್ ಮಾಡಿಟ್ರೆ ತೆಗ್ದು ಒಂದೇ ಬಿಸಾಕ್ತಾಳೆ. ಹೊಡಿತೀನಿ, ಇಡು, ಸುಮ್ಮನೆ ಇಡು. ಅಮ್ಮ ನಗೋದು ಹೆಂಗೆ ನಗೋದು? ಅದನ್ನು ಬಾಯಲ್ಲಿ ಹಾಕ್ತಾಳೆ ನೋಡಿ. ಕ್ಲೀನ್ ಮಾಡ್ಕೊಂಡು ಬಂದೆ. ಇವಾಗ ಇಷ್ಟು ಸೊಪ್ಪು ಬಂದು ಫ್ರೆಶ್ ಆಗೇ ಇತ್ತು, ನೋಡ್ಬೋದು ನೀವು ಕೂಡ. ಎಲ್ಲ ತಂದೆ ಅಂದರೆ ಒಂದು ಸ್ವಲ್ಪ ದೊಡ್ಡದಾಗೆ ಇತ್ತಲ್ವ ಎಲೆ, ಅದರಲ್ಲಿ 2 ಎಲೆ ಕಟ್ ಮಾಡಿಕೊಂಡು ಬಂದೆ, ಕೈಯಲ್ಲೇ ಮುರ್ಕೊಂಡೆ. ಹಾಗೆ ನೋಡಿ ಇಷ್ಟು ಕಸ ಬಂದಿತ್ತು. ಒಂದು ಕಡೆ ಇಟ್ಟಿದ್ದರೆ ಅವಳೆ ಆ ಕಡೆ ಈ ಕಡೆ ಎಲ್ಲ ಚೆಲ್ಲಾಕಿದ್ಲು. ಅಷ್ಟರಲ್ಲಿ ಇನ್ನೇನು ಮಾಡೋಣ ಅಂತ ಬಂದೆ. ಬೇಳೆ 1 ಗ್ಲಾಸಷ್ಟು ಬೇಳೆ ಹಾಕಿಬಿಟ್ಟು ಅದನ್ನು ನೀಟಾಗಿ ತೊಳ್ಕೊಂಡೆ. ಏನೇ ಬೇಳೆ ಉಪಯೋಗಿಸಿದ್ರು ಒಂದು ಸಲ ವಾಶ್ ಮಾಡಿನೇ ತೊಗೊಳ್ಳಿ ನೀವು. ಹಾಗೆ ಸೊಪ್ಪು ಕೂಡ ಒಂದು 2ರಿಂದ 3 ಸಲ ತೊಳ್ಕೊಂಡು ಬಂದಿದ್ದೆ. ಅಂದರೆ ನಮ್ಮ ಮನೇಲಿ ಸಿಂಕ್ ಇಲ್ವಲ್ಲ, ಸೊ ಹಾಗಾಗಿ ಅಲ್ಲೇ ಹೊರಗಡೆನೇ ತೊಳ್ಕೊಂಬಂದು ಇನ್ನೊಂದು ಸಲ ನೀರು ಜೊತೆ ತಂದಿದ್ದೆ ಅದು ಸೊಪ್ಪು. ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಹಾಗೆ 2ರಿಂದ 3 ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕಬೇಕು ಜೀರಿಗೆ, ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಜೀರಿಗೆ. ಹಾಗೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು 2 ಸಲ ಹಾಕ್ಕೊಂಡೆ. ಇನ್ನೇನು ಬಾಕ್ಸೇ ಖಾಲಿಯಾಗಿ ಬಂತಲ್ಲ ಅಂತ ಬಾಕ್ಸಲ್ಲೇ ಪೂರ್ತಿ ಸುರಿದ್ಬಿಟ್ಟೆ. ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಮಾಡ್ಕೊಂಡಿದ್ರೆ. ಹಾಗೆ ರುಚಿಗೆ ತಕ್ಕಷ್ಟು ಒಂದೇ ಸಲ ಉಪ್ಪು ಹಾಕ್ಕೊಂಡು ಒಂದು ನಾಟಿ ಬೆಳ್ಳುಳ್ಳಿ ಹಾಕ್ಕೊಂಡೆ, ಅಂದರೆ ಸಿಪ್ಪೆ ಏನು ತೆಗ್ದಿಲ್ಲ. ಹಾಗೆ ಅದೆಷ್ಟು ಬೇಯಷ್ಟು ನೀರು ಹಾಕ್ಕೊಂಡೆ.
ನೀರು ಹಾಕ್ಬಿಟ್ಟು ಇವಾಗ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಗ್ಯಾಸ್ ಹಚ್ಚಿಬಿಟ್ಟು ಗ್ಯಾಸ್ ಮೇಲೆ ಹಾಕ್ಕೊಂಡೆ. ಇವಾಗ ಅಷ್ಟರಲ್ಲಿ ಈ ಕಡೆ ದಿವಾನ್ ಕಾಟ್ ಮೇಲೆ ನಮ್ಮ ಮನೆಯವ್ರು ಗಾಡಿ ತೊಳೆಯೋಕೆ ಹೋಗ್ತೀನಿ ಅಂತ ಹೇಳಿದ್ರಲ್ವ, ಗಾಡೀಲಿರೋ ಬಟ್ಟೆ ಎಲ್ಲ ತಂದು ದಿವಾನ್ ಕಾಟ್ ಮೇಲೇ ಹಾಕಿದ್ರು. ನೋಡಿ ಇಷ್ಟಿತ್ತು, ಅವ್ರೊಬ್ಬರಿದೆ ಬಟ್ಟೆ ನೋಡಿ ಇವಾಗ ಇಷ್ಟಿದೆ. ಇವಾಗ ವಾಶ್ ಮಾಡಬೇಕು, ಹೋಗಿ ಬಟ್ಟೆ ನೆನೆ ಹಾಕಿ ಅಷ್ಟರಲ್ಲಿ ವಿಸಲ್ ಕೂಡ ಬಂದು ತಣ್ಣಗಾಗಿತ್ತು. ಇವಾಗ ಓಪನ್ ಮಾಡೋಣ. ಅದು ಚೆನ್ನಾಗಿ ಬೆಂದಿರುತ್ತೆ. ಒಂದು 4ರಿಂದ 5 ವಿಸಲ್ ಓಡಿಸಿದ್ದೀನಿ ನೋಡಿ. ಸೊಪ್ಪೆಲ್ಲ ಚೆನ್ನಾಗೇ ಬೆಂದಿತ್ತು. ಇವಾಗ ನೀರು ಬೇರೆ ಸೊಪ್ಪು ಬೇರೆ ಮಾಡ್ಕೊಳ್ಳೋಣ. ಮನೇಲಿರುತ್ತಲ್ಲ ಜಾಲ್ರಿಂದ ಬೇರೆ ಮಾಡ್ಕೊಳ್ಳಿ, ಸೊಪ್ಪು ಬೇರೆ ನೀರು ಬೇರೆ ಮಾಡಿಕೊಂಡ್ರೆ ಮಸ್ಯಕ್ಕೆ ಚೆನ್ನಾಗಿರುತ್ತೆ ಸೊಪ್ಪು. ಇವಾಗ ಮಸಿಯೋ ಕೋಲು ತೊಗೊಂಡು ಚೆನ್ನಾಗಿ ಮಸಿಬಿಡಿ, ಸ್ಮ್ಯಾಶ್ ಆಗೋವರೆಗೂ. ಎಷ್ಟು ಚೆನ್ನಾಗಿ ಮಸಿತೀಯೋ ಅಷ್ಟು ಚೆನ್ನಾಗಿರುತ್ತೆ ಮಸೊಪ್ಪು ಮಾತ್ರ. ಇವಾಗ ನೋಡಿ ಚೆನ್ನಾಗಿ ಮಸಿಬಿಟ್ಟು ನೀರು ಕುಕ್ಕರಲ್ಲಿ ಇಟ್ಟಿದ್ನಲ್ವ, ನೀರೆಲ್ಲ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಗ್ಯಾಸ್ ಹಚ್ಬಿಟ್ಟು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಒಗ್ಗರಣೆಗೂ ಕೂಡ ಜೀರಿಗೆ ಹಾಕ್ಕೋಬೇಕು, ಇನ್ನೂ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಇದೇ ಥರ. ಸಾಸಿವೆ ಹಾಗೆ ಜೀರಿಗೆ ಚಿಟಪಟ ಅಂದ ತಕ್ಷಣ ಇವಾಗ ಕರಿಬೇವು ಹಾಕ್ಕೊಂಡೆ. ಮಾಮೂಲಿ ನಾವು ಒಗ್ಗರಣೆಗೆ ಏನೇನು ಹಾಕ್ಕೋತೀವಿ ಅಂತ ನಿಮಗೂ ಗೊತ್ತಿರುತ್ತಲ್ವ, ಸೊ ಹಾಗೆ ಎಲ್ಲ ಹಾಕ್ಕೊಳ್ಳಿ. ಹಾಗೆ ಒಂದೆರಡು ಒಣಗಿರೋ ಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಹಿಂಗು ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಳ್ಳುಳ್ಳಿ ಜಜ್ಜಿ ಒಬ್ಬೊಬ್ಬರು ಒಗ್ಗರಣೆ ಕೊಡ್ತಾರೆ. ನಾನು ಬೆಳ್ಳುಳ್ಳಿ ಆವಾಗಲೇ ಹಾಕಿದ್ನಲ್ವ, ಸೊ ಹಾಗಾಗಿ ಇವಾಗ ಹಿಂಗೆ ಹಾಕ್ಕೊಂಡೆ. ಹಾಗೆ ಒಂದು ಉದ್ದಕ್ಕೆ ಹೆಚ್ಕೊಂಡಿರೋವಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಮೇನು, ನಾವು ಮಸೊಪ್ಪು ಮಾಡ್ತೀವಲ್ಲ, ಒಗ್ಗರಣೆನೇ ಮೇನು ಇದಕ್ಕೆ. ಒಗ್ಗರಣೆ ಎಷ್ಟು ಚೆನ್ನಾಗಿ ಕೊಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಮಸೊಪ್ಪು. ಒಂದಿನ ಇಟ್ಕೊಂಡು ತಿನ್ಬೋದು, ಮಾರನೇ ದಿನ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ ಚೆನ್ನಾಗಿ ಬ್ರೌನಿಷ್ ಕಲರ್ ಬಂದಿದೆ ಈರುಳ್ಳಿ ಎಲ್ಲ ನೋಡ್ಬೋದು. ಇವಾಗ ಇದಕ್ಕೆ ಮಸ್ತಿಟ್ಕೊಂಡಿರುವಂತಹ ಮಸೊಪ್ಪು ಹಾಕ್ಕೊಳ್ಳೋಣ, ಸಾರು ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಘಮ ಬಂತು ಗೊತ್ತಾ, ಅದು ಒಗ್ಗರಣೆ ಘಮ ಮಾತ್ರ ಮನೆ ತುಂಬ ಬಂತು. ಒಗ್ಗರಣೆ ಕೊಟ್ಟ ತಕ್ಷಣ ಒಂದು ಪ್ಲೇಟ್ ಮುಚ್ಕೊಂಬಿಡಿ, ಇಲ್ಲ ಒಗ್ಗರಣೆ ಸ್ಮೆಲ್ಲೆಲ್ಲ ಹಾಗೇ ಇರುತ್ತೆ ಪಾತ್ರೆಯಲ್ಲಿ. ಸೊ ಹಾಗಾಗಿ ನಾನು ಯಾವಾಗಲೂ ಇದೇ ಟಿಪ್ಸ್ ಯೂಸ್ ಮಾಡೋದು. ಇವಾಗ ಓಪನ್ ಮಾಡಿ ನೋಡಿದರೆ ಒಂದು ಕುದಿ ಬರ್ತಾ ಇತ್ತು. ಇವಾಗ ಒಂದು ಕುದಿ ಬಂದಾಗ ನಾನು ಯಾವಾಗಲೂ ಒಂದು ಸಾರು ಮಾಡ್ತೀನಲ್ವ, ಏನೇ ಬೇಳೆ ಸಾರು ಮಾಡಿದ್ರು 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಸೊ ಹಾಗಾಗಿ ಇವಾಗಲೂ ಕೂಡ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಹಾಕೋದ್ರಿಂದ ಹಾಕ್ಕೋತೀನಿ ನೋಡಿ. 1 ಟೀ ಸ್ಪೂನಷ್ಟು ಇವಾಗ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾರು ಜೊತೆ ತುಪ್ಪನ. ಹಾಗೆ ತುಪ್ಪ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಸಲ ಲಿಡ್ನ ಕ್ಲೋಸ್ ಮಾಡಿ, ಅದು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಸಾರು ಜೊತೆ. ಸೊ ಇವಾಗ ನೋಡಿ ಮುಗ್ದಿದೆ ಮಸೊಪ್ಪು. ಬಿಸಿ ಅನ್ನ ಜೊತೆ ಮಸೊಪ್ಪು, ಸೈಡಿಗೆ ಹಪ್ಪಳ ಇಟ್ಕೊಂಡು ತಿಂದರೆ ವಾವ್ ಸಖತ್ತಾಗಿರುತ್ತೆ. 1-2 ತುತ್ತನ್ನ ಎಷ್ಟರನ್ನೇ ತಿಂತೀರಾ. ಆಮೇಲೆ ಊಟಕ್ಕೆ ನಮ್ಮ ಮನೆಯವ್ರು ಬಂದಮೇಲೆ ಒಂದೆರಡು ಹಪ್ಪಳ ಕರ್ಕೋಬೇಕು ನಾನು. ಅದೇ ಗಾಡಿ ತೊಳೆಯೋಕೆ ಹೋಗಿದ್ದಾರಲ್ವ, ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಸೊ ಹಾಗಾಗಿ ಎಲ್ಲ ಮಾಡಿಟ್ಬಿಡ್ತೀನಿ. ಹಾಗೆ ಬಟ್ಟೆ ಕೂಡ ನೆನೆ ಹಾಕಿದ್ದೀನಿ, ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ಪಾತ್ರೆ ಎಲ್ಲ ಹಾಗೆ ಇಟ್ಟಿದ್ದೀನಿ, ಪಾತ್ರೆ ಎಲ್ಲ ತೊಳೆದು ಊಟ ಮುಗಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ಲಾಸ್ಟು ಬಟ್ಟೆ ವಾಶ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ. ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ನಾನು. ನಿಮಗೇನಾದರೂ ಒಂಚೂರಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ಮಾಡೋದ್ರಿಂದ ನಮಗೆ ವಿಡಿಯೋಸ್ ಮಾಡೋಕ್ಕೆ ಎಷ್ಟೋ ಒಂದು ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಹಾಗೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ನಾನು ಹೋಗಿ ಬರಲಾ, ಬಾಯ್.